ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸರ್ಜೆ ಕನ್ನಡಿಗ. ಇವಾಗ ಟೈಮಿಂಗ್ಸು 3:11 ಗಂಟೆ ಆಗಿದೆ ಆಲ್ಮೋಸ್ಟು. ಯಾವುದಪ್ಪ ಮಾಡ್ತಾಯಿದ್ದೀನಿ ಅಂದರೆ ಓಲಾ, ಊಬರ್, ರ್ಯಾಪಿಡೋ ಓಪನ್ ಮಾಡ್ಕೋತಾಯಿದ್ದೀನಿ. ಯಾಕಪ್ಪ ಅಂದರೆ ಬೆಳಗ್ಗೆ ಎಲ್ಲಿ ಝೊಮ್ಯಾಟೊ ಮಾಡಿದ್ದೀನಿ. ಮನೆಗೆ ಹೋದು ತಲೆಯೆಲ್ಲ ಕೆಟ್ಟೋಗ್ಬಿಟ್ಟೈತೆ. ಇನ್ನೂ ₹1 ಕೊಟ್ಟಿಲ್ಲ ಗೈಸ್. ತೋರಿಸ್ತೀನಿ ರೀ. ಇದ್ಯಾವುದು ಯಶವಂತಪುರಕ್ಕೆ ₹78 ಕೊಟ್ಟವನೆ. ಹೋಗೋಣ, ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ತೋರಿಸ್ತೀನಿ. ಇಲ್ಲಿ ನೋಡಿ, ಇನ್ನೂ ₹1 ಕೊಟ್ಟಿಲ್ಲ. ಅದಕ್ಕೆ ಅದನ್ನು ಓಪನ್ ಮಾಡಿದ್ದೀನಿ. ಇವಾಗ ಮೊದಲನೇ ಬಿದ್ದೈತೆ. ಹೋಗೋಣ. ಜೈ ಆಂಜನೇಯ. ನೋಡೋಣ. 3 ಗಂಟೆ 12 ನಿಮಿಷ ಲಾಗಿನ್ ಆಗಿದ್ದೀನಿ. ಎಷ್ಟು ರೂಪಾಯಿ ಅರ್ನಿಂಗ್ಸ್ ಆಗುತ್ತೆ ನೋಡೋಣ. ಎಷ್ಟು ಗಂಟೆವರೆಗೆ ಹೊಡಿತೀನಿ ಗೊತ್ತಿಲ್ಲ. 6-7 ಆರ್ಡ್ರ್ ಹೊಡೆದಿದ್ದೀನಿ. 5-6 ಆರ್ಡ್ರ್ ಹೊಡೆದಿದ್ದೀನಿ ಬೆಳಗ್ಗೆ. ನೋಡಿದ್ರೆ ₹1 ಕೊಡಲಿಲ್ಲ ಗೈಸ್. ತಿಕ್ಕಮ್ಮಕ್ಕ ಹುರಿದೋಗುತ್ತೆ. ಝೊಮ್ಯಾಟೋದನ್ನು ಯಾಕೆ ಹಿಂಗೆ ಮಾಡ್ದೆ ಯಾರಿಗೆ ಗೊತ್ತು. ಹುಡುಗರೆಲ್ಲ ಕೊಡ್ತಾನೆ, ಆಮೇಲೆ ಕೊಡ್ತಾನೆ. ಸುಮ್ಮನೆ ಹೊಡೆದ್ಬಿಟ್ಟು ಏನು ಮಾಡಲಿ ಅಂತ ಅಂದ್ಕೊಂಡು ಬೇಡ ಅಂದ್ಕೊಂಡು ಇದನ್ನು ಮಾಡಿದ್ದೀನಿ. ನೋಡೋಣ, ಇವಾಗ ಮತ್ತೆ ಸಿಗ್ತೀನಿ ನಿಮಗೆ ಆಮೇಲೆ. ಗೈಸ್ ಇವಾಗ ಪಿಕಪ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ BLಯಿಂದ. ಎಲ್ಲಪ್ಪ ಅಂದರೆ ಯಶವಂತಪುರಕ್ಕೆ ಬಿದ್ದೈತೆ. ಅದು ಅಲ್ಲಿ ಕಸ್ಟಮರ್ ಲೊಕೇಶನ್ ಹತ್ರ ಹೋಗಿಬಿಟ್ಟಿದ್ದೀನಿ. ಆವಾಗ ಬಂದುಬಿಟ್ಟು ಇದಕ್ಕೆ ರ್ಯಾಪಿಡೋದಲ್ಲಿ ಸೇವಿಯರ್ ಆರ್ಡ್ ಬಂದುಬಿಡ್ತೈತೆ. ರ್ಯಾಪಿಡೋದಲ್ಲಿ ಕನ್ಫರ್ಮೇ ಮಾಡ್ಕೊಂಡಿಲ್ಲ. ಊಬರ್ಗೆ ಬಂದುಬಿಟ್ಟಿದ್ನಲ್ಲ, ಎಷ್ಟೋ ಕೊಟ್ಬಿಟ್ಟವನೆ. ಸುಮ್ಮನೆ ಹೊಡಿತಾಯಿದ್ದೀನಿ. 1,000 ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ ಹೊಡೆಯೋಣ ಅಂತ ಅಂದ್ಕೊಂಡು. ನೋಡೋಣ, ಬೆಳಗ್ಗೆಯಿಂದ ಏನು ಹೊಡೆದಿರೋದು ವೇಸ್ಟೇ ಆಗಿಬಿಟ್ಟಿತ್ತು ಅನಿಸ್ಬಿಟ್ಟೈತೆ ಝೊಮ್ಯಾಟೋದು. ಯಾಕಾದ್ರೂ ಸುಮ್ಮನೆ ರ್ಯಾಪಿಡೋ ಎಲ್ಲ ಊಬರು ಕೋಟ್ರ್ ಮಾಡ್ಕೊಂಡಿದ್ರೆ ಬೆಸ್ಟ್ ಇತ್ತು ಅನಿಸ್ಬಿಟ್ಟೈತೆ. ಯಾಕಾದ್ರೆ ಹಂಗೆ ಮಾಡಿದ್ದು ನನಗೆ ಇವನು ಅಂತ ಅನಿಸ್ಬಿಟ್ಟೈತಿ ಇವಾಗ. ಇನ್ನೂ ₹1 ಕೊಟ್ಟಿಲ್ಲ. ಅದು ಯಾವಾಗ ಕೊಡ್ತಾನೆ ನೋಡೋಣ. ಮತ್ತು ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಎಷ್ಟು ರೂಪಾಯಿ ಕೊಟ್ಟ ನೋಡೋಣ. ಇದು ಓಲಾದಲ್ಲಿ ಒಂದು ಬಿದ್ದುಬಿಟ್ಟೈತೆ. ಬಂದುಬಿಟ್ಟಿದ್ದೀನಿ. ಕಸ್ಟಮರ್ ನೋಡಿದ್ರೆ ಕಾಲೇ ಪಿಕ್ ಮಾಡ್ತಾಯಿಲ್ಲ. ಏನು ಮಾಡೋದು? ಎಲ್ಲಿ ನಿಂತ್ಕೊಂಡವ್ರೆ ಯಾರು ಗೊತ್ತು. ಐ ಆಮ್ ಆಟ್ ದ ಪಿಕಪ್ ಪಾಯಿಂಟ್ ಮೆಸೇಜ್ ಹಾಕಿದ್ದೀನಿ. ಎಲ್ಲವರೇ ಲೊಕೇಶನ್ ಹತ್ರ ಆದರೂ ಬಂದಿದ್ದೀನಿ. ವೈಟ್ ಫೀಲ್ಡಿಗೆ ಬಿದ್ದುಬಿಟ್ಟೈತೆ ಗೈಸ್. ಎಲ್ಲವರೇ ಕಸ್ಟಮರ್ ಹೆಸರು ಗೊತ್ತಿಲ್ಲ, ಏನಿಲ್ಲ. 4662 ಅಂತ ಅಷ್ಟೇ ಇರೋದು. ಹಾಂ, 260 ದೊಡ್ಡಬಳ್ಳಾಪುರ ಯಾರು ಹೋಗ್ತಾರೆ? ಹಲೋ ಸರ್, ಎಲ್ಲಿದ್ದೀರಾ ಸರ್? ಎಲ್ಲಿದ್ದೀರಾ ಸರ್ ನೀವು? ಯಾವ ಕಡೆ ಇದ್ದೀರಾ? ಲೊಕೇಶನ್ ಹತ್ರನೇ ಇದ್ದೀನಲ್ಲ. ಸ್ಪ್ಲೆಂಡ್ರು ಸರ್. ಹಾಂ ಸರ್, ಸ್ಪ್ಲೆಂಡ್ರು. ನೀವೆಲ್ಲಿದ್ದೀರಾ? ನೀವು ಕರೆಕ್ಟ್ ಲೊಕೇಶನ್ ಹತ್ರ ಇದ್ದೀರಾ? ಇಲ್ಲಿ ರೋಡ್ ಕ್ರಾಸಿಂಗ್ ಇದೆ ನೋಡಿ, ಒಂದು ಮಹಾಲಕ್ಷ್ಮಿ ಮೆಟ್ರೋ ಸ್ಟೇಷನ್ ಹತ್ರ. ನೀವೆಲ್ಲಿದ್ದೀರಾ? ರೆಡ್ ಜಾಕೆಟಾ? ಎಲ್ಲಿದ್ದೀರಾ ಸರ್ ನೀವು? ನೀವು ಎಲ್ಲಿದ್ದೀರಾ ಹೇಳಿ? ಅದೇ ಸರ್ ಲೊಕೇಶನ್ ಅಂದರೆ ಯಾವ ಲೊಕೇಶನ್, ಯಾವ ಇದರಲ್ಲಿದ್ದರೆ? ನಾನು ಕರೆಕ್ಟ್ ಲೊಕೇಶನ್ ಹತ್ರನೇ ಇದ್ದೀನಲ್ಲ. ಮತ್ತೆ ನೀವು ಯಾವ ಇದರಲ್ಲಿದ್ದೀರಿ ಅಂದರೆ ನಾನು ಲೊಕೇಶನ್ ಹತ್ರನೇ ಇದ್ದೀನಲ್ಲ. ಮತ್ತೆ ಸರ್, ನೀವು ಯಾವ ಕಡೆ ಇದ್ರೆ ಅದನ್ನು ಗೊತ್ತಾಗಬೇಕಲ್ಲ. ಇಸ್ಕಾನ್ ಟೆಂಪಲ್ ಮುಂದ್ಗಡೆಯಿಂದ ಬಂದ ಮೇಲೆ ದೇವಸ್ಥಾನ ಇದೆಯಲ್ಲ. ಹಲೋ, ಹಾಂ ಸರ್. ಸರಿ, ವಿನಾಯಕ ಸ್ವಾಮಿ ದೇವಾಲಯ ಇದೆಯಲ್ಲ, ಅದ್ರ ಮುಂದೆ ಇದ್ದೀನಿ. ಹಲೋ, ಹಾಂ ಹೇಳಿ ಸರ್. ಯಾವ ಸರ್? ಎಲ್ಲಿ ಯಶವಂತಪುರದಲ್ಲಿ ಇದ್ದೀರಾ ಸರ್ ನೀವು? ಎಲ್ಲಿ ವೈಟ್ ಫೀಲ್ಡಲ್ಲಿ ಇದ್ದೀರಾ ಸರ್? ಅದೇ ಲೊಕೇಶನಲ್ಲಿ ಯಶವಂತಪುರ ಮಹಾಲಕ್ಷ್ಮಿ ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಅಲ್ಲೇ ಇದ್ದೀನಿ ಸರ್. ನೀವು ಎಲ್ಲಿದ್ದೀರಾ ಹೇಳಿ? ಹಾಂ ಅದ್ರಿಗಿಂತ ಇನ್ನೂ ಮುಂದೆ ಇದ್ರ ಈ ಕಡೆನೇ ಬರುತ್ತೆ ಲೊಕೇಶನ್ ನಿಮ್ಮದು. ನೀವು ಯಾವ ಸೈಡ್ ಇದ್ರೆ ಗೊತ್ತಾಗ್ತಲ್ವಲ್ಲ. ಅದೇ ಹಿಂದೆನಿದ್ದೀನಿ ಸರ್ ನಾನು. ನೀವು ಕೊಟ್ಟಿರೋ ಲೊಕೇಶನ್ ಅದನ್ನು ಯಾವ ಸೈಡ್ ಇದ್ದೀರೋ ಅದನ್ನು ಗೊತ್ತಾಗ್ತಾ ಇಲ್ಲವಲ್ಲ ನೀವು. ಹಾಂ, 9741 5 ಹಾಂ, ಓಕೆ. ಇದು ಕಸ್ಟಮರ್ ಎಲ್ಲವ್ರು ಅಂತ ನಂಗೆ ಗೊತ್ತಾಗ್ತಲ್ಲ. ಏನು ಮಾಡೋದು?
ತಲೆ ಕೆಟ್ಟೋಗ್ಬಿಟ್ಟೈತೆ. ಎಲ್ಲವ್ರೆ ಅನ್ಕೋತೆ ಕುತ್ಕೋಬೇಕು ನಾವು. ಅಲ್ಲೊಂದು ಸರಿ ಹೋದೆ, ಈ ಕಡೆ ಒಂದು ಸರಿ ಬಂದೆ. ಇಲ್ಲ ಇದನ್ನು ಕರೆಕ್ಟ್ ಲೊಕೇಶನ್ ನೋಡಿಬೇಕಾರೆ ಇದು ತೋರಿಸ್ತೀನಿ. ಕಾಲ್ ಮಾಡ್ತಾವ್ರೆ ಕಸ್ಟಮರ್ ಅನ್ಸುತ್ತೆ. ಹಲೋ, ಹಾಂ ಹೇಳಿ ಸರ್. ಸರ್ ನೀವು ಕೊಟ್ಟಿರೋ ಲೊಕೇಶನ್ ಇದೆಯಲ್ಲ ಅಲ್ಲೇ ಇದ್ದೀನಿ ಸರ್. ನೀವು ಎಲ್ಲಿದ್ದೀರ ಅಂತ ಗೊತ್ತಾಗ್ತಲ್ವಲ್ಲ. ಹಾಂ, ಅದ್ರ ಮುಂದೆ ಇದ್ದೀನಿ ಸರ್. ಇನ್ನು ಶರಣ ಸೇವಾ ಸಮಾಜ ಇದನ್ನಿದೆಯಲ್ಲ, ಮೆಟ್ರೋ ಸ್ಟೇಷನ್ ಕಡೆ ಹೋಗೋ ಕಡೆ ಇದ್ದೀನಿ. ಹಾಂ ಹೌದು. ಇದು ಆಭರಣ ಒಂದು ಬಿಲ್ಡಿಂಗ್ ಇದೆ ನೋಡಿ. ನೀವು ಎಲ್ಲಿದ್ದೀರ ಹೇಳಿ? ಮೇನ್ ರೋಡಲ್ಲಿ ಇರೋದು. ಹಾಂ, ಆಭರಣ ಅಂತ ಇದೆಯಲ್ಲ, ಅದ್ರ ಅಪೋಸಿಟ್ ಈ ಕಡೆ ಇದ್ದೀನಿ, ಮಹಾಲಕ್ಷ್ಮಿ ಕಡೆ ಹೋಗೋ ಕಡೆ. ಇದು ಕಸ್ಟಮರ್ ಏನೋ ಬಂದರು, ಆದರೆ OTP ತೊಗೋತಾರಲಿಲ್ಲ. ಇವ್ರಿಗೆ ಕಸ್ಟಮರ್ ಫೋನ್ ಮಾಡ್ತಾವ್ರೆ ಎಲ್ಲವರು. ಹಲೋ, ಹಾಂ ಹೇಳಿ ಸರ್. ಇಲ್ಲಿ ಮೆಟ್ರೋ ಸ್ಟೇಷನ್ ಕೆಳಗಡೆ ಇದ್ದೀನಿ ಸರ್. ನೀವು ಎಲ್ಲಿದ್ದೀರಾ? ಹಾಂ ಇದೆ ಅಲ್ಲ. ಹಾಂ, ಸರ್ವಿಸ್ ರೋಡ್ ಅಲ್ಲ. ಹಾಂ ಹಾಂ, ಏನು ಐಟಮ್ ಇರೋದು ಹೇಳಿ? ಹಾಂ, ಏನು ದೊಡ್ಡ ಐಟಮ್ ಇದೆಯಾ ಏನು ಚಿಕ್ಕದಾಗಿದೆಯಾ ಗೊತ್ತಿಲ್ಲ. ಅಲ್ಲಿ ಬಂದೆ ರೀ, ಹಾಟ್ ಕಾಫಿ ಹತ್ರ ಇದ್ದೀರಾ? ಅದು ರೈಟ್ ಸೈಡ್ ಬರುತ್ತಲ್ಲ, ಆ ಕಡೆ ಸೈಡು ಇರಿ ಸರ್. ಬಂದೆ, ಒಂದೇ ನಿಮಿಷ. ಸಿಗ್ನಲಲ್ಲಿದ್ದೀನಿ. ಇವಾಗ ಇಲ್ಲಿ ಟಿನ್ ಫಿಟ್ರ್ ಹತ್ರ ಇದ್ದೀನಿ. ಸ್ಕೂಟಿದವ್ರು ಯಾವ ರೇಂಜಿಗೆ ಓಡಿಸ್ತವ್ರೆ ಅಂದರೆ ಗಾಡಿನ ಅಲ್ಲಿ ನೋಡಿ. ಏನಿಷ್ಟು ಸೋಷಿಯಲ್ ಮೀಡ್ಯಾದಲ್ಲಿ ಇದನ್ನು ಮಾಡಿದ್ರು ಅಡ್ಡ ತಿಡ್ಡ ಹೊಡ್ಕೊತ ಹಿಂಗೆ ಹೋಗೇ ಬಿಡ್ತಾವಣ್ಣ ಅವನ ಹತ್ರನು. ಎಂಥ ಟ್ರಾಫಿಕ್ ಅನ್ನಲ್ಲ, ಏನನ್ನಲ್ಲ. ನೋಡ್ರಿ ದೇವ್ರೆ, ಈ ಥರ ಓಡಿಸಿದ್ರೆ ಹೆಂಗೆ ಮಾಡೋದಕ್ಕೆ? ಬೇರೆ ಗಾಡಿಗೆ ಸೌಂಡ್ ಹಚ್ಬಿಟ್ಟು ಬೊಯ್ ಮಾಡ್ಕೋತ ನೋಡ್ರಿ. ನಮ್ಮ ಪಕ್ಕದಲ್ಲೇ ಬಂದುಬಿಟ್ಟ ಇವಾಗ. ಯಾವ ಥರ ಹೋಗ್ತಾನೆ, ಆ ಥರ ಓಡಿಸಿದ್ರೆ ತಲೆನೇ ಕೆಟ್ಬಿಡುತ್ತೆ. ಏನು ಮಾಡೋದು? ಹೌದು, ನಿಂದೇ ವಿಡಿಯೋ ಮಾಡ್ತಾ ಇರೋದು ನೋಡಿ. ಚಪ್ರಿಗಳು ಇರಿ ಅವ್ರ K04GE ಗಾಡಿ ನಂಬರ್ ಎಷ್ಟು ಅಂತ ಗೊತ್ತಿಲ್ಲ. ಏನು ಈ ಥರನೇ ಬ್ರೇಕ್ ಹಾಕ್ಬಿಟ್ಟನಲ್ಲ. ಹಾಂ, ಗಾಡಿ ನಂಬರ್ ಎಷ್ಟು ಅಂತಲೇ ಗೊತ್ತಾಗಿಲ್ಲ ಅವ್ರದ್ದು. ಹಾಂ, ನಾನು ಬೇರೆ ಸ್ಟೇಟ್ ಹೋಗಬೇಕು. ಅದು ಕ್ಯಾಮ್ರಾ ಆಗ್ತಿದೆ ಅಂತ ಅಂದ್ಕೊಂಡು ನೋಡಿಬಿಟ್ಟು ಗಾಡಿ ಬಸ್ಸವ್ರು ಅಂದರೆ ಏನು ಮಾಡೋದು ಇಂಥವ್ರಿಗೆ? ಹಾಂ, ಚಪ್ರಿಗಳ್ಗೇನು ಹೇಳೋದಿನ್ನು? ಎಲ್ಲಿ ಹೆಂಗೆ ಓಡಿಸ್ಬೇಕು, ಯಾವ ಜಾಗದಲ್ಲಿ ಹೆಂಗೆ ಗಾಡಿ ಓಡಿಸ್ಬೇಕಂತ ಗೊತ್ತಿಲ್ಲ. ಇವ್ರಿಗೆ ಹೇಳೋರು ಯಾರು, ಕೇಳೋರು ಯಾರಿಲ್ಲ ಅನಿಸುತ್ತೆ. ಹೋಗ್ಬಿಟ್ರೆ ಅನಿಸುತ್ತೆ. ಯಾವ ಕಡೆ ಹೋದ್ರೆ ಅಂತ ಗೊತ್ತಿಲ್ಲವಲ್ಲ. ನೋಡ್ರಿಪ್ಪ, ನೋಡ್ರಿ ಅಪ್ಪ, ಎಲ್ಲಿ ಜಾಗದಲ್ಲಿ ಪಾರ್ಕಿಂಗ್ ಮಾಡೋನು ಅಣ್ಣ ಬಂದು ಇವನು ಕಾರ್ದವನು ಜೀವದ ಗೆಳೆಯ. ನೋಡ್ರಿ ಇವನು ಈ ಕಡೆ. ಬನ್ನಿ ಗೈಸ್ ಹೋಗೋಣ, ಅವ್ರು ಎಲ್ಲಾದ್ರೂ ಹೋಗಲಿ. ನೋಡ್ರಿ ಹೆಂಗೈತೆ ಇದು. KR ಪುರಂ ರೋಡ್ಗೆ ಹೋಗ್ತಾಯಿದ್ದೀನಿ ಇವಾಗ. ಆಲ್ಮೋಸ್ಟು ಏನು ಸೈಕ್ ರೋಡ್ ಆಗೈತೆ ಗೊತ್ತಾ? ನೋಡಿ, ಖಾಲಿ ರೋಡ್ ಇದ್ದಾಗ ಆರಾಮಾಗಿ ಓಡಿಸ್ಬೋದು, ಏನಾಗಲ್ಲ. ಅದರಲ್ಲಿ ಬೇರೆ ಅಂಥ ಟ್ರಾಫಿಕಲ್ಲಿ ವೀಲಿ ಹೊಡಿತಾವಣೆ ಅಣ್ಣ ಬೋಣ್ ಅಂದರೆ. ಅಂಥವ್ರಿಗೆ ಏನಂತ ಹೇಳೋದು? ವೀಡಿಯೋ ಹಾಕ್ತಿದ್ರು ನೋಡಿಬಿಟ್ಟು ಮತ್ತೆ ಏನೋ ವೀಲಿ ಹೊಡಿತಾವಣೆ. ಪೊಲೀಸ್ ಕೇಸ್ ಹಾಕಿದ್ಮೇಲೆ ಗೊತ್ತಾಗ್ಬಿಡುತ್ತೆ. ಏನು ಮಾಡೋದು? ಏನು ಮಾಡೋಕ್ಕಾಗಲ್ಲ. ಇಲ್ಲೇನು ಮಾಡ್ತಾವ್ರೆ ಗೈಸ್? ಏನೋ ಕೇಬಲ್ ವೈರ್ದು. ಆಹಾ, ಏನು ಗುರು ಇದು ಬ್ರಿಡ್ಜು ಸೈಕಾಗಿ ಆಗಿರುತ್ತೆ ಮಾತ್ರ. ಅದೇನಂತ ಗೊತ್ತಿಲ್ಲ. ನಾನು ವೀಡಿಯೋ ಮಾಡೋದಕ್ರೆ ಚೆನ್ನಾಗಿ ಕಾಣಲ್ಲ, ಬೇರೆಯವ್ರು ವೀಡಿಯೋ ಮಾಡಿದ್ರೆ ಮಾತ್ರ ಚೆನ್ನಾಗಿ ಸಕ್ಕದಾಗಿ ಕಾಣುತ್ತೆ. ಏನು ಗೊತ್ತಾ, ಅದರಲ್ಲಿ ಬೇರೆ ಡ್ರೋನಲ್ಲಿ ಬೇರೆ ಹರಿಸಿರ್ತಾರೆ, ಸೈಕಾಗಿ ಕಾಣುತ್ತೆ. ಈ ರೋಡ್ ಮಾತ್ರ ಅಕ್ಕಪಕ್ಕ ಬಿಲ್ಡಿಂಗ್ಗಳು ಅದು ಇದು. ಆ ಚಪ್ರಿ ನನ್ನ ಮಕ್ಕಳು ಕೆಳಗಡೆನೇ ಹೋದ್ರೆ ಅನ್ಸುತ್ತೆ ನನ್ನ ಪ್ರಕಾರ. ಎಲ್ಲಿ ಕಣ್ಣಿಗೆ ಕಾಣ್ತಾ ಇಲ್ಲ. ಪರವಾಗಿಲ್ಲ ಬನ್ರಿ, ಅವ್ರ ಪುರ್ತಕ್ಕೆ ಅವ್ರು ಹೋಗಲಿ, ನನಗೆ ಅದಕ್ಕೆ ಬೇಕು. ಆಹಾ, ಏನು ರೋಡ್ ಗುರು, ಸೈಕ್ ಮಾತ್ರ. ಬ್ರಿಡ್ಜಾಗ ಸಕ್ಕತ್ತಾಗೈತೆ. ಏನು ಮಾಡೋದು? ಬನ್ನಿ ಹೋಗೋಣ. ಹೋದ್ಮೇಲೆ ಇನ್ನೂ ಒಂದು 6-7 ಕಿಲೋಮೀಟ್ರ್ ಐತೆ, ಅಲ್ಲಿಗೆ ಹೋಗ್ಬಿಟ್ಟು ಡ್ರಾಪ್ ಕೊಡೋಣ. ಗೈಸ್, ಒಂದು ಪಾರ್ಸಲ್ ತೊಗೊಂಬಂದಿದ್ದೀನಿ ಸೀಲ್ನ. ಇದು ಸಿಕ್ಕ, ಇದು ಯಾವುದು ಹೆಸರೇನಿದೆ ಏನೋ ಇರಲಿ ಬಿಡಿ, ನಮಗೆ ಅದಕ್ಕೆ ತೆಗೆದ್ಬಿಟ್ಟು ನೋಡೋದ್ರಲ್ಲಿ ಖುಷಿನೇ ಬೇರೆ ಅಲ್ವಾ ಗೈಸ್. ಬಂದಿದ್ದೀನಿ, ಆದರೆ ಅಮೌಂಟ್ ಯಾರು ಕೊಡ್ತಾರೋ ಗೊತ್ತಿಲ್ಲ. ಇದು ಬೈಕ್ ಟ್ಯಾಕ್ಸಿಯಲ್ಲಿ ಆರ್ಡ್ರ್ ಮಾಡಿದ್ದಾರೆ, ಪಾರ್ಸಲಲ್ಲೂ ಆರ್ಡ್ರ್ ಮಾಡಿಲ್ಲ. ಏನು ಮಾಡೋದು? ಯಾವ್ದು ಮನೆ ಅಂತ ನನಗೆ ಗೊತ್ತಾಗ್ತಲ್ವಲ್ಲ. ದೇವ್ರೆ,
ಎಂಡ್ ಟ್ರಿಪ್ ಅಂದರೆ ಪೇಮೆಂಟೇ ಆಗಿಬಿಡುತ್ತೆ, ನನಗೇನು ಗೊತ್ತಿಲ್ಲ ಅದ್ರದ್ದು. ಸುಧನ್ KC ಪಾರ್ಟ್ನರ್ ಕೇರು ಗೋ ಆಫ್ ಡ್ಯೂಟಿ ಎಲ್ಲವ್ರು ಯಾರು ಗೊತ್ತು. ಇದೊಂದೇ ಒಂದು ಐಟಮ್ ಇದೆ ಗೈಸ್, ಜಾಸ್ತಿ ದೊಡ್ಡದು ಇಲ್ಲ. ಒಂದೇನಾದರೂ ಒಂದು 50 ಗ್ರಾಮ್ ಐತೆ ಅಷ್ಟೇ. ಇರಿಗೆ ಸಿಗ್ತೀನಿ ಗೈಸ್. ಊಬರು 400 ರೂಪಾಯಿ ಬಿದ್ದಿತ್ತು ಗೈಸ್, ಕ್ಯಾನ್ಸಲ್ ಆಯಿತು. ಇವ್ರ ಕಸ್ಟಮರ್ ಇನ್ನೂ ಬಂದಿಲ್ವಲ್ಲ. ಕಾಲು ಮಾಡಿದ್ದೆ ಬರ್ತೀನಿ ಅಂತ ಹೇಳಿದ್ರು, ಇನ್ನೂ ಬಂದಿಲ್ಲ. 400 ರೂಪಾಯಿದು ಕನ್ಫರ್ಮ್ ಮಾಡಿದೆ, ಆದರೆ ಯಾರೂ ಎತ್ಕೊಂಡ್ಬಿಟ್ರು. ಅಂದ್ರಹಳ್ಳಿ ಹತ್ತತ್ರ, ಎಲ್ಲಿಂದ ನೆಲಮಂಗಲ ಹತ್ತತ್ರ ಬಿದ್ದಿತ್ತು ಆರ್ಡ್ರು. ಯಾರು ಎತ್ಕೊಂಡ್ರು ಯಾರು ಗೊತ್ತು ಊಬರಲ್ಲಿ ಅಂತ. ಜಸ್ಟ್ ಮಿಸ್. ಇರಿಗೆ ಸಿಗ್ತೀನಿ, ಕಸ್ಟಮರ್ ಫೋನ್ ಮಾಡ್ತಾರೆ. ರಾಂಗ್ ಲೊಕೇಶನ್ ಆಗಿಬಿಟ್ಟಿತ್ತು ಇದು, ಅದಕ್ಕೆ ಮತ್ತೆ ಲೊಕೇಶನ್ ಕಳಿಸ್ಬಿಟ್ಟು ತಗೊಳ್ಳಿ. ಅಮೌಂಟ್ ಎಷ್ಟಪ್ಪಾಗಿತ್ತು ಓಪನ್ ಆಗೋ ಸರ್? 246 ಅಮೌಂಟು, 246 ಅಮೌಂಟ್. ಕ್ಯಾಶ್ ಕೊಡ್ತೀರಾ ಫೋನ್ಪೇನಾ? ಓಕೆ, ಇಲ್ಲ 246 ಸರ್. ಜಾಸ್ತಿ ಮಾಡ್ತಿದ್ರೆ ಮಾಡಿ, ಪರವಾಗಿಲ್ಲ. ಸ್ಕ್ಯಾನರು ಓಕೆ ಪರವಾಗಿಲ್ಲ. ಅದು ಬ್ಯಾಕ್ ಸೈಡ್ ರೋಡಲ್ಲಿ ಬಂದುಬಿಟ್ಟೈತೆ. ಹಾಂ, ಓಲಾದಲ್ಲಿ ಮಾಡಿರೋದು. ಅವರು ಬೈಕ್ ಟ್ಯಾಕ್ಸಲ್ಲಿ ಆರ್ಡ್ರ್ ಮಾಡಿದ್ದು. ಇದು ಪಾರ್ಸಲಲ್ಲಾದರೆ ನಮ್ಗೆ ಜಾಸ್ತಿ ಕೊಡ್ತಾಯಿದ್ರು. ಇವರು ಇದರಲ್ಲಿ ಬೈಕಲ್ಲಿ ಮಾಡಿದ್ರಲ್ಲ ಅವರು, ಪೋರ್ಟ್ರಲ್ಲಿ ಮಾಡಿದ್ಬಿಟ್ಟು ಇದರಲ್ಲಿ ಪಾರ್ಸಲಲ್ಲಿ ಮಾಡಿದ್ಬಿಟ್ಟು ಇದರಲ್ಲಿ ಮಾಡಿಬಿಟ್ರು. ಓಕೆ, ಆಗಿದೆ. ಓಕೆ, ಥ್ಯಾಂಕ್ಸ್. ಅದೊಂದೇ ಕೊಟ್ಟಿರೋ ಸರ್. ಓಕೆ, ಬನ್ನಿಗೆ ಇದು ಹೋಗೋಣ. ಬನ್ನಿ. ಫೋನ್ಪೇ ಎಷ್ಟು ಮಾಡಿದ್ರು ಕಸ್ಟಮರ್? 246 ಮಾಡಿಬಿಟ್ರಲ್ಲ ಕಸ್ಟಮರು. ನಾನೆಲ್ಲ ಜಾಸ್ತಿ ಮಾಡ್ತಾರಂತ ಮೇಡಮ್, ನಮ್ಗೆ ಏನು ಆಸೆನೂ ಇಲ್ಲ. ಆದರೆ ಇವತ್ತು ಬೈಕ್ ಟ್ಯಾಕ್ಸಿಯಲ್ಲಿ ಮಾಡಿಬಿಟ್ರು ಪಾರ್ಸಲ್ ಕೊಡ್ತಾರಲ್ಲ, ಅದೊಂದೇ ಬೇಜಾರು. ಇದೇನು ಬಹು ಅಂತ ಬೇರೆ ಆರ್ಡ್ರ್ ಹಾಕೊಂಡು ಬರಬೇಕಿತ್ತು, ಆದರೆ ಯಾವುದೂ ಬೀಳ್ತಾನೆ ಇರಲಿಲ್ಲ. ಈ ಕಡೆ KR ಪುರಂ ಮುಂದೆ ಇದ್ದೀನಿ ಇವಾಗ. ಬ್ಯಾಟ್ರಾಡಿ ಯಾವುದೇ ಏರಿಯಾ ಗೊತ್ತಲ್ಲ. ಆವಾಗಲೂ ಊಬರಲ್ಲಿ 400 ರೂಪಾಯಿ ಬಿದ್ದಿತ್ತು ಗೈಸ್, ಹಾಳಾಗೋಯ್ತು. ಏನು ಮಾಡೋಕ್ಕಾಗಲ್ಲ, ಪರವಾಗಿಲ್ಲ ಅಂತ ಸುಮ್ಮನೆ ಇದ್ದೀನಿ. ನೋಡೋಣ ಮತ್ತೆ ಎಲ್ಲಿ ಕೊಡ್ತಾನೆ ನೋಡೋಣ ಗೈಸ್. ಇಲ್ಲಿಂದ ಯಾವುದೇ ಏರಿಯಾ ಅಂತ ಗೊತ್ತು. ಅಣ್ಣ ಇದು ಯಾವ ಏರಿಯಾ? ಇಲ್ಲ, ಇದು ಯಾವ ಏರಿಯಾ ಅಂದೆ? ಮೇಡಹಳ್ಳಿ ಅಂತ ಗೈಸ್. ಇದು ಮೇಡಹಳ್ಳಿಯಿಂದ ಏರ್ಪೋರ್ಟ್ ಟೋಲ್ ಗೇಟ್ಗೆ ಬಿದ್ದಿರೋದು. 27 ಕಿಲೋಮೀಟ್ರ್. ಆ ಕಡೆಯಿಂದ 37 ಕಿಲೋಮೀಟ್ರ್ ತೋರಿಸ್ತು. ಅವ್ರ ಕಸ್ಟಮರ್ ಲೊಕೇಶನ್ ಹೇಳಿದ್ರು. ಇವಾಗ ನೋಡಿದ್ರೆ 27 ಕಿಲೋಮೀಟ್ರ್ ಆಗೈತೆ. 1 ಅವರ್ ತೋರಿಸುತ್ತೆ ಟೈಮಿಂಗ್ಸು. ಆದಷ್ಟು ಬೇಗನೆ ಹೋಗೋಣ. ಎಷ್ಟು 280 ಕೊಟ್ಟಿರೋದು, 32 ಕಿಲೋಮೀಟ್ರ್ ತೋರಿಸಿದ್ದವನು. ಇವಾಗ ಕಿಲೋಮೀಟ್ರ್ ಹತ್ತಿರ ಆಗಿಬಿಟ್ಟೈತಲ್ಲ, ಎಷ್ಟು ರೂಪಾಯಿ ಕೊಡ್ತಾನೆ ನೋಡೋಣ. 1 ಅವರ್ ಅಂತ ತೋರಿಸ್ತೈತೆ ಟೈಮಿಂಗ್ಸು. 5 ಗಂಟೆ ಆಗಿದೆ. 6 ಗಂಟೆ ಒಳಗಡೆ ರೀಚ್ ಕೊಟ್ಬಿಡೋಣ. ಟ್ರಾಫಿಕ್ ಏನಿರಲ್ಲ, ಒಳಗಡೆ ಅಂತ ಹೋಗ್ತಾ ಇದ್ದೀನಲ್ಲ. ಮೇನ್ ರೋಡ್ ಆಗಿದ್ದರೆ ಟ್ರಾಫಿಕ್ ಇರ್ತಾಯಿತ್ತು. ನೋಡೋಣ ಗೈಸ್, ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಗೈಸ್. ಇದು ಯಾವ ರೋಡ್ ಅಂತಲೇ ಗೊತ್ತಾಗ್ತಲ್ಲ ನನಗಂದ್ರೂ. ಅಂತ ಕಾಡು ಜಂಕ್ಷನಲ್ಲಿ ಹೋಗ್ತಾ ಇದ್ದೀನಿ. ಅಕ್ಕಪಕ್ಕ ಎಲ್ಲ ಫುಲ್ಲು ಫಾರೆಸ್ಟು. ಆಲ್ಮೋಸ್ಟ್ 3-4 ಕಿಲೋಮೀಟ್ರು. ಈ ಕಡೆ ಲೆಫ್ಟ್ ಸೈಡಲ್ಲೆಲ್ಲ ಇದ್ರ ಕಟ್ಟೆಗಳು ಇರೋದೇ ಗಿಡಗಳು. ಯಾವುದಂತಾರೆ ಅದು, ಒಂಥರಪ್ಪ ಅನ್ನ ಬೌಂಡು. ಯಾವ ಕಡೆ ಹೊಡಿತಾ ನೋಡಿ ಹಂಗೆ ತೊಗೊಂಡು. ಎಲ್ಲ ಕಡೆ ಬಿದ್ರ ಕಟ್ಟಿಗೆಗಳದ್ದೇ ತೋಟ ಇರೋದು. ಈ ಕಡೆ ಎಲ್ಲ ಫುಲ್ಲು. ಯಾವ ಸೈಡಿಂದ ಚಿಕ್ಕಚಾಲಕ್ಕೆ ಹೋಗ್ಬೇಕು, ಚಿಕ್ಕಚಾಲ ಏರ್ಪೋರ್ಟು ಟೋಲ್ ಇದೆಲ್ಲ ಅಲ್ಲಿಗೆ ಹೋಗ್ಬೇಕು. ಏನು ಫಾರೆಸ್ಟ್, ಅರಣ್ಯ ಪ್ರದೇಶ ಇರೋದಿದು. ಗೌರ್ಮೆಂಟ್ ಜಾಗ ಇದೆಲ್ಲ ಫಾರೆಸ್ಟ್ದು. ಆಲ್ಮೋಸ್ಟ್ 4 ಕಿಲೋಮೀಟ್ರಿಂದ ಬರ್ತಾನೆ ಇದ್ದೀನಿ, ಇನ್ನು ಫಾರೆಸ್ಟೇ ಮುಗಿತಾ ಇಲ್ಲ. ಎಷ್ಟು ದೊಡ್ಡದಿರ್ಬೇಕು ಅದಂತ ಯೋಚನೆ ಮಾಡ್ತಾಯಿದ್ದೀನಿ. ಅದರಲ್ಲಿ ಬೇರೆ ಚಿಕ್ಕ ರೋಡು. ಒಂದು ಯಾರು ದೊಡ್ಡ ಲಾರಿ ಬಂದರೆ ಮುಗಿದೇ ಹೋಯ್ತು, ನಿಂತ್ಕೊಂಡೇ ಬಿಡ್ಬೇಕು. ಅವಾಗಲೇ ನಿಂತ್ಕೊಂಡೇ ಬಿಟ್ಟೆ ದೊಡ್ಡ ಗಾಡಿ ಬಂದಾಗ, ದೊಡ್ಡ ಲಾರಿ ಬಂದಾಗ. ಸರಿಗೆ ಹೋದ್ಮೇಲೆ ಸಿಗ್ತೀನಿ. ಹೆಲ್ಮೆಟ್ ಕೊಡಿ. ಮರ್ತೋಗ್ಬಿಟ್ಟಿದೆ. ಥ್ಯಾಂಕ್ ಯು ಗೈಸ್. ಇವಾಗ ಇಲ್ಲಿ ಏರ್ಪೋರ್ಟ್ ಎಲ್ಲಿ ಅಂದರೆ ಇದ್ರ ಹತ್ರ ಟೋಲ್ ಗೇಟ್ ಒಳಗಡೆ ಸೈಡಲ್ಲಿ ಬಿಟ್ಬಿಟ್ಟೆ. ಇವಾಗ ಇನ್ನೊಂದು ಬಿದ್ದುಬಿಟ್ಟೈತೆ ಓಲಾದಲ್ಲಿ 190 ರೂಪಾಯಿದು. ಎಲ್ಲಿ ಸಿಗ್ನಲ್ ಮುಂದೆ ಅಂತ ಕಸ್ಟಮರ್ ಅಲ್ಲಿದ್ದಾಗಲೇ ಬಿತ್ತು. ಒಂದು 500 ಮೀಟ್ರ್ ಇತ್ತಲ್ಲ ಡ್ರಾಪ್, ಫಸ್ಟ್ ರ್ಯಾಪಿಡೋ ಡ್ರಾಪ್ ಮಾಡಿಬಿಟ್ಟು ಅದು ಕನ್ಫರ್ಮ್ ಮಾಡ್ಕೊಂಡಿದ್ದೆ. ಕಾಲ್ ಮಾಡಿಬಿಟ್ರು ಅಷ್ಟರಲ್ಲೇ ಕಸ್ಟಮರು. ಇವಾಗ 400 ಮೀಟ್ರ್ ಇದು 900, ಅಂದರೆ 700 ಮೀಟ್ರ್ ಬಂದುಬಿಟ್ಟಿದ್ದೀನಿ. ಹೋಗೋಣ, 1-2 ನಿಮಿಷದಲ್ಲಿ ಪಿಕಪ್ ಹತ್ರ ಹೋಗ್ತೀನಿ. ಅಲ್ಲಿಂದ ಯಲ್ಲಂಕ ಕಡೆ ಎಲ್ಲೋ ಬಿದ್ದುಬಿಟ್ಟೈತೆ, ಎಲ್ಲಿ ಅಂತ ಗೊತ್ತಿಲ್ಲ. ನೋಡೋಣ, ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಗೈಸ್. ಓಲಾದಲ್ಲಿ ಅದನ್ನೂ ಡ್ರಾಪ್ ಮಾಡಿದೆ. ಆಲ್ಮೋಸ್ಟ್ ಕಾಲ್ ಮಾಡ್ತಾಯಿದ್ದೀನಿ, ಕಸ್ಟಮರ್ ಕಾಲೇ ಪಿಕ್ ಮಾಡ್ತಾಯಿಲ್ಲ ಅವಾಗಿಂದ. ಏನಾಗಿದೆ ಯಾರು ಗೊತ್ತು. ಐ ಆಮ್ ರೀಚ್ ಪಿಕಪ್ ಪಾಯಿಂಟ್ ನೋಡಿ, ಕಾಲೇ ಪಿಕ್ ಮಾಡ್ತಲ್ಲ. ಎಷ್ಟೊತ್ತೈತೆ ಮಾಡಿದೆ, 3-4 ಸರಿ. ಇದ್ಯಾವುದು ಕಿಟ್ಕಿನಹಳ್ಳಿ. ಮೆಸೇಜ್ಗೂ ರಿಪ್ಲೈನೂ ಇಲ್ಲ ಗೈಸ್. ಏನು ಮಾಡೋದು? ಕಾಲ್ ಮೀ ಅಂತ ಮೆಸೇಜ್ ಹಾಕೋಣ. ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ ನೋಡಿ.
ಅಂತ ಹೋದ್ರಕ್ಕೆ ಸ್ಟಾರ್ಟು. ಕ್ಯಾನ್ಸಲ್ ಮಾಡಿಬಿಡ್ತೀನಿ ರೀ, ಏನಾದ್ರು ಮಾಡಿಸ್ಕೊಳ್ಳಿ. ಕ್ಯಾನ್ಸಲ್ ಬುಕ್ಕಿಂಗು, ಕಸ್ಟಮರ್ ಆಲ್ರೆಡಿ ಶೂಸು. ಎಸ್, ಯಾರು ವೇಟ್ ಮಾಡ್ಕೊತ ಕೂತ್ಕೋತಾರೆ. ಸುಮ್ಮನೆ ಬೇರೆ ರೈಡ್ ಆದರೂ ಹೋಗ್ತಿದ್ದೆ. ಏನು ಬಂದಿರೋದು 400 ಮೀಟ್ರ್ ಅಷ್ಟೇ, ಏನು ತುಂಬ ದೂರ ಬರಲಿಲ್ಲ. ಆದ್ರೂ ಅದಕ್ಕೆ ಎಷ್ಟು ರೂಪಾಯಿ ಕೊಟ್ಟಿದ್ದ ಓಲಾದಲ್ಲಿ ನೋಡೋಣ. 190 ಅಂತ ತೋರಿಸಿದ್ದ, ನನಗೆ ಕೊಟ್ಟಿರೋದು 130. ವ್ಯಾಲೆಟಿಗೆಲ್ಲ ಸೇರಿಬಿಟ್ಟು ಎಷ್ಟು ಕೊಟ್ಟ? 380 ರೂಪಾಯಿ ಆಗಿದೆ ಗೈಸ್. ಪರವಾಗಿಲ್ಲ. ಎಲ್ಲ 289, 130 ವ್ಯಾಲೆಟಿಗೆ ಹಾಕಿರ್ಬೋದು ಅನ್ಕೋತೀನಿ. ವ್ಯಾಲೆಟಲ್ಲಿ ಏನು ತೋರಿಸ್ತಾನೆ ಇಲ್ಲ ಇನ್ನು. ಬ್ಯಾಲೆನ್ಸ್ ವ್ಯಾಲೆಟ್ ನಾಟ್ ಅಂತ ಬರ್ತೈತೆ, ಗೊತ್ತಿಲ್ಲ. 8 ರೂಪಾಯಿ ತೋರಿಸ್ತವನೆ. ಮತ್ತು ಬಿಟ್ಟೈತೆ. ನೀರು ಚೇಂಜ್ ಆಗಿಬಿಟ್ಟು 15 ದಿವಸದಲ್ಲಿ ಯಾವ ಮಿರೋದು ಸಾಂಗ್ಲಿ ಊರು ನೀರು ಕುಡ್ದು ಹಾಸ್ಪಿಟಲಲ್ಲಿದ್ದಲ್ಲ ಅಲ್ಲಿದ್ದು, ಆಮೇಲೆ ನಮ್ಮ ಊರಿದು ಬೇರೆ ಬೇರೆ ಊರು ನೀರು ಕುಡಿದ್ಬಿಟ್ಟಿದ್ದೀನಿ. ಅದಕ್ಕೆ ಈ ಥರ ಕೆಮ್ಮತ್ತು ಬಿಟ್ಟೈತೆ. ಬನ್ನಿ ಸಿಗ್ತೀನಿ ಮತ್ತೆ ಆಮೇಲೆ ನೋಡೋಣ ಯಾವ್ದಾರು ಬಿದ್ದರೆ. ಟೈಮಿಂಗ್ಸು 6:10 ಇವಾಗ ಗಾಯ್ಸ್. ಅದಾದಮೇಲೆ ಒಂದು ಆರ್ಡ್ರ್ ಬೀಳ್ತಲ್ಲ, ತಿರುಗಿ 6:30 ಆಯಿತು. ಅರ್ಧ ಗಂಟೆ ಆಯಿತು ನೋಡಿ ಅಂದ್ಕೊಂಡು. ಆರ್ಡ್ರ್ ಯಾವುದೂ ಬೀಳ್ತಾಯಿಲ್ಲ. ಹಾಗೆ ಹೋಗ್ತಾ ಇದ್ದೀನಿ ಇವಾಗ ನಮ್ಮ ಏರಿಯಾ ಕಡೆ, ಬ್ಯಾಟ್ರಾಂಪುರಂ ಕಡೆ. ಇವಾಗ ಎಲ್ಲಿ ಕೋಗಿಲೆ ಕ್ರಾಸ್ ದಾಟ್ಕೊಂಡು ಬಂದೆ. ಅದಾದಮೇಲೆ ಜಕ್ಕೂರು ಮಾರ್ಕೆಟು. ಇವಾಗ ಇಲ್ಲಿಂದ ಯಾವ್ದಾರು ಕೊಡಲು 289 + 300 ಅಂದರೆ ಒಂದು 500 ಸಮಥಿಂಗ್ ಆಗಿಬಿಟ್ಟೈತೆ. ಎಲ್ಲ ಸೇರಿಸಿ ಒಂದು 600 ಆಗಿದೆ ಆಲ್ಮೋಸ್ಟ್ 3 ಅವರಲ್ಲಿ. ಪರವಾಗಿಲ್ಲ, ಗಂಟೆಗೆ 200 ರೂಪಾಯಿ ಹೊಡೆದಿದ್ದೀನಿ. ಬನ್ನಿ ನೋಡೋಣ ಎಲ್ಲಿ ಕೊಡ್ತಾನಂತೆ. ಇನ್ನೂ ಒಂದು ಕೊಡ್ತಾನೆ ಇಲ್ಲ. 3 ಅಪ್ಲಿಕೇಶನ್, 3ರಲ್ಲೂ ಒಂದು ಆರ್ಡ್ರ್ ಇಲ್ಲ. ಇವತ್ತು ಬೇರೆ ಇದನ್ನಲ್ವಾ, ಸಂಡೇ ಬೇರೆ. ಏನು ಮಾಡೋಕ್ಕಾಗಲ್ಲ. ಸಂಡೇ ಆದ್ರೇನೋ ಮಂಡೇ ಆದ್ರೇನೋ. ನಾಳೆ ಫುಲ್ಲಿಂದ ಮತ್ತೆ ಜಾಮು, ಟ್ರಾಫಿಕ್ಕು. ಇವತ್ತು ಚೂರು ನಾರ್ಮಲ್ ಐತೆ. ಯಾವ್ದು ಕೊಟ್ಟಾಗುತ್ತೋ ಯಲಹಂಕ ನ್ಯೂಟನ್ ಹೋಗಲ್ಲ. 3.5 ಕಿಲೋಮೀಟ್ರ್ ಪಿಕಪ್ ಹೇಳಿದ್ಬಿಟ್ಟವನು ಅನ್ನ ಬಂದು. ಅಲ್ಲಿವ್ರಿಗೆ ಆಗೋರು ಯಾರು ಹೋಗ್ತಾರೆ, ಆಮೇಲೆ ಕ್ಯಾನ್ಸಲೇ ಮಾಡಿಬಿಡ್ತಾರೆ. ಬನ್ನಿ ನೋಡೋಣ, ಮತ್ತೆ ಸಿಗುವ ನಿಮ್ಗೆ ಆಮೇಲೆ ಯಾವ್ದು ಹೇಳಿ ಕೊಡ್ತಾನೆ ಅಂತ ಅಂದ್ಕೊಂಡು. ಗೈಸು ಓಲಾದಲ್ಲಿ ಬಂದುಬಿಟ್ಟು 385 ರೂಪೀಸ್ ಆಗಿದೆ. ರ್ಯಾಪಿಡೋದಲ್ಲಿ ಎಷ್ಟು? 356, ಒಂದು 600 ಸಮಥಿಂಗ್ ಆಗಿದೆ. ಊಬರಲ್ಲಿ ಎಷ್ಟು? 78, 300, 600, 700 ಸಮಥಿಂಗ್ ಆಗಿಬಿಟ್ಟಿದೆ. ಅರ್ಣಪುರಂ ಭದ್ರಾ ಟೇಲರ್ಸ್ ವಿಲೇಜ್ 1 ಕಿಲೋಮೀಟ್ರ್ ಪಿಕಪ್ ಇದೆ. ಆವಾಗಲೇ ಇಲ್ಲಿಂದ ಬಿದ್ದಿತ್ತು. ಇಲ್ಲೇ ಕಸ್ಟಮರು ಇದ್ರ ಮಾಡೋಷ್ಟರಲ್ಲೇ ಕ್ಯಾನ್ಸಲ್ ಮಾಡಿಬಿಟ್ರು. ಕಸ್ಟಮರ್ ಕ್ಯಾನ್ಸಲ್ ಮಾಡಿದ್ರು, ಏನು ಬೇರೆ ಪಿಕಪ್ ಮಾಡಿದ್ರು ಯಾರಿಗೂ ಗೊತ್ತು. ಇಲ್ಲೇ ಇದ್ದೀನಿ ನಮ್ಮ ಮನೆ ಹತ್ರನೇ, ಅಂದರೆ ಮನೆ ಹತ್ರನೇ ಹಿರಾನಂದಿನಿ ಅಪಾರ್ಟ್ಮೆಂಟ್ ಹತ್ರನೇ ಇದ್ದೀನಿ. ಯಾವ ಕಡೆ ಸಂಜಯ್ ನಗರ ಕಡೆ ಹೋಗೋಣ. ಯಾವುದಾದ್ರು ಅಮ್ಮಯ್ಯ ಕಡೆದು ಹೇಳಿದ್ರು ಯಾವುದಾದ್ರು ಒಂದು ಬನಶಂಕರಿ ಆ ಕಡೆ ಈ ಕಡೆ ಒಂದು ಲಾಂಗ್ ಕೊಟ್ಬಿಡಪ್ಪ. ಮಳೆ ಬರೋಂಗೆ ಆಗಿಬಿಟ್ಟೈತೆ ಗೈಸ್. ಬೇಜಾರು ಅದೇ ನೋಡಿ. ಕೆಂಪಾಪುರ ಯಾರು ಹೋಗ್ತಾರೆ, ಏನು ಮಾಡಲಿ ಅಂತ ಗೊತ್ತಾಗ್ತಲ್ಲ. ಮನೆ ಕಡೆ ಹೋಗ್ಲಾ ಏನೋ ಆರ್ಡ್ರ್ ಹೊಡಿಯಲ್ಲ. ರೇನ್ಕೋಟ್ ಬೇರೆ, ಬೈಕ್ ಟ್ಯಾಕ್ಸಿ ಬೇರೆ ಮಾಡ್ತಾಯಿದ್ದೀನಿ. ಫುಡ್ ಮಾಡ್ತಾಯಿದ್ರೆ ಏನು ಭಯ ಇರ್ತಿರಲಿಲ್ಲ. ಇರಿ ಝೊಮ್ಯಾಟೋದಲ್ಲಿ ಅದು ಅಮೌಂಟ್ ಆದರೂ ಕೊಟ್ಟನೇ ಇಲ್ಲ. ಯಾರಿಗೂ ಗೊತ್ತು ಗೈಸ್. ನೋಡೋಣ ಅದು ಯಾವಾಗ ಕೊಡ್ತಾನೋ ಯಾರಿಗೂ ಗೊತ್ತು. ಝೊಮ್ಯಾಟೊ ಇನ್ನೂ ಗೈಸ್ 1 ರೂಪಾಯಿನೂ ಕೊಟ್ಟಿಲ್ಲ ನೋಡಿ. 5 ಆರ್ಡರ್ ಟ್ರಿಪ್ಸು, ನೋ ಅಮೌಂಟು ನೋಡಿ. ಅಂಡರ್ ಪ್ರೊಸೀಜಿಂಗು. ಇವ್ರಿನ್ನೂ ಅಂಡರ್ವೇರ್ದಲ್ಲೇ ಇದ್ದಾನೆ. ಬೋಳಿ ಮಗ ಓದಿ ಇನ್ನೂ ಕೊಡ್ತಾಯಿಲ್ಲ. ಇದು ನೋಡಿದ್ರೆ ಸ್ವಿಗ್ಗಿ ನೋಡಿದ್ರೆ ಪೊಲೀಸ್ ವೆರಿಫಿಕೇಷನ್ ಬೇಕಂತೆ. ಯಾವನು ಕೊಡ್ತಾನೆ ಇರೋದು? ಎಲ್ಲಿಂದ ಬಂದವ್ರಿಗೇ ಇದನ್ನಿಲ್ಲ. ನಮಗೆ ಮಾತ್ರ ಪೊಲೀಸ್ ವೆರಿಫಿಕೇಷನು. ಇಲ್ಲಿದ್ದವ್ರಿಗೆಲ್ಲ ಕರ್ನಾಟಕ ಜನಕ್ಕೆ ಎಲ್ಲದು ನೋಡಿ. ಟೆಂಪ್ರರಿ ಡಿಆಕ್ಟಿವೇಟೆಡ್ ಇದೆ, ತೋರಿಸ್ತೀನಿ ನೋಡಿ. ಅಕೌಂಟ್ ಈಸ್ ಟೆಂಪ್ರರಿ ಡಿಆಕ್ಟಿವೇಟ್. ಏನು ಮಾಡೋದು? ಇವು ನೋಡ್ರಿ, ಬಿ ರೇನ್ ರೆಡಿ ಆಲ್ವೇಸ್ ಅಂತೆ. ಹೋಗಲಿ ಬಿಡಿ, ಅದೇನೋ ಇರಲಿ. ಏನು ಮಾಡಲಿ ಗೊತ್ತಾಗ್ತದಲ್ಲ. ಮಳೆ ಬೇರೆ ಇಳಿದ್ಬಿಟ್ಟೈತೆ. ಯಾರೋ ಒಂದು ಕೊಡಪ್ಪ. ರಾಜನಗರ, ಬಸವೇಶ್ವರನಗರ, ವಿಜಯನಗರ ಆ ಕಡೆ ಆದ್ರೂ ಇಲ್ಲೇ ಪೆಟ್ರೋಲ್ ಬಂಕ್ ಹತ್ರ ನಿಂತ್ಕೊತೀನಿ. ಪೆಟ್ರೋಲ್ ಅಂದ್ರೆ ಹಾಕ್ಸ್ಕೊಂಡಿದ್ದೀನಿ 366 ರೂಪಾಯಿದು. ಏನು ಮಾಡೋಣ ಬಿಟ್ಟರೆ ಇಲ್ಲೊಂದು MRP ಬಾರ್ ಐತೆ. ಬಾರ್ ಒಳಗಡೆ ಹೋಗ್ಬಿಡ್ಲಾ? ಬಾರ್ ಐತೆ, ಬೇಡ ಹೋಗೋದು. ಕುಡಿಯಲ್ಲ, ಸುಮ್ಮನೆ ಅಂದಿದ್ದು. ಬನ್ನಿ ಪರವಾಗಿಲ್ಲ, ಹೋಗೋಣ. ಗೈಸ್ ಯಾವುದೋ ಆರ್ಡ್ರ್ ಬೀಳಿಲ್ಲ. ಎಷ್ಟು ಒಂದು 3 ಗಂಟೆಯಿಂದ 7 ಗಂಟೆ ಅಂದರು 4 ಅವರ್ ಕೆಲಸ ಮಾಡಿದ್ದೀನಿ. 3,100 ರ್ಯಾಪಿಡು, 3,100 ರ್ಯಾಪಿಡು ಮತ್ತು 385 ಅಂದ್ರೂ ಒಂದು 700 ಸಮಥಿಂಗು. ಮತ್ತು ಇದೊಂದು 78, ಆಲ್ಮೋಸ್ಟ್ ಒಂದು 800 ರೂಪಾಯಿ ಅರ್ನಿಂಗ್ಸ್ ಹೊಡೆದಿದ್ದೀನಿ ಗೈಸ್ ಅಷ್ಟೇ. ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಮತ್ತು ಊಬರ್ ಬೈಕ್ ಟ್ಯಾಕ್ಸಿ ಮತ್ತು ಓಲಾ ಬೈಕ್ ಟ್ಯಾಕ್ಸಿ ಮತ್ತು ಪಾರ್ಸಲ್ ಎಲ್ಲ ಸೇರಿಬಿಟ್ಟು ಹೊಡೆದಿರೋದು ಇಷ್ಟು 800 ರೂಪಾಯಿ 4 ಅವರಲ್ಲಿ.
ಪರವಾಗಿಲ್ಲ, ಚೆನ್ನಾಗಿ ಅರ್ನಿಂಗ್ಸ್ ಆಗಿದೆ. ನಾಳೆ ಸೋಮವಾರ ಟ್ರಾಫಿಕ್ ಬೇರೆ ಇರುತ್ತೆ, ನೋಡೋಣ ಏನಾಗುತ್ತೆ. ಝೊಮ್ಯಾಟೊದಲ್ಲೇ ಮಾಡ್ಬೇಕು ಅಂದ್ಕೊಂಡಿದ್ದೆ. ಏನು ಇನ್ಸ್ಟಿಟ್ಯೂಟ್ ಕೊಟ್ಟರೆ ಮಾಡ್ತೀನಿ ಅಮೌಂಟ್, ಅದು ಇಲ್ಲಾಂದ್ರೆ ಬೈಕ್ ಟ್ಯಾಕ್ಸಿನೇ ಮಾಡ್ತೀನಿ ಅಂತ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ.